ಚಿಕ್ಕಬಳ್ಳಾಪುರದಲ್ಲಿ ಸೋಲಾರ್ ಪ್ಲಾಂಟ್ಗೆ ಕನ್ನ ಹಾಕಿದ್ದ ಖದೀಮರು ಕೊನೆಗೂ ಲಾಕ್ ಆಗಿದ್ದಾರೆ. ಚಿಂತಾಮಣಿ ತಾಲೂಕಿನ ನೆಲವಂಕಿ ಗ್ರಾಮದಲ್ಲಿ ಫೆಬ್ರವರಿ 16ರಂದು ನಡೆದಿದ್ದ ಕಳ್ಳತನವನ್ನು ಬಟ್ಲಹಳ್ಳಿ ಪೊಲೀಸರು ಈಗ ಭೇದಿಸಿದ್ದಾರೆ. ಅಮೃತ ಕನ್ಸ್ಟ್ರಕ್ಷನ್ಸ್ ಕಂಪನಿಗೆ ಸೇರಿದಂಥ 4.5 ಲಕ್ಷ ರೂಪಾಯಿ ಮೌಲ್ಯದ ಅಲ್ಯೂಮಿನಿಯಂ ಕೇಬಲ್ ಅನ್ನು ಖದೀಮರು ಎಗರಿಸಿದ್ರು. ಈ ಸಂಬಂಧ ಪ್ರಾಜೆಕ್ಟ್ ಮ್ಯಾನೇಜರ್ ಗಂಗಾಧರ್ ಬಟ್ಲಹಳ್ಳಿ ಠಾಣೆಯಲ್ಲಿ ದೂರು ನೀಡಿದರು. ಬಳಿಕ ಖತರ್ನಾಕ್ಗಳ ಬೆನ್ನತ್ತಿ ತಮಿಳುನಾಡಿಗೆ ಹೋಗಿದ್ದ ಪೊಲೀಸರು ಮೂವರು ಅಂತಾರಾಜ್ಯ ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಮೂವರ ಬಂಧನಕ್ಕಾಗಿ ತೀವ್ರ ಶೋಧವನ್ನು ಮುಂದುವರೆದಿದ್ದು, ಬಂಧಿತರಿಂದ 3,70,000 ರೂಪಾಯಿ ನಗದು ಸೇರಿದಂತೆ ಬೊಲೆರೋ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸೋಲಾರ್ ಪ್ಲಾಂಟ್ಗೆ ಕನ್ನ ಹಾಕಿದ್ದ ಖದೀಮರು ಕೊನೆಗೂ ಲಾಕ್ ಆಗಿದ್ದಾರೆ. ಚಿಂತಾಮಣಿ ತಾಲೂಕಿನ ನೆಲವಂಕಿ ಗ್ರಾಮದಲ್ಲಿ ಫೆಬ್ರವರಿ 16ರಂದು ನಡೆದಿದ್ದ ಕಳ್ಳತನವನ್ನು ಬಟ್ಲಹಳ್ಳಿ ಪೊಲೀಸರು ಈಗ ಭೇದಿಸಿದ್ದಾರೆ. ಅಮೃತ ಕನ್ಸ್ಟ್ರಕ್ಷನ್ಸ್ ಕಂಪನಿಗೆ ಸೇರಿದಂಥ 4.5 ಲಕ್ಷ ರೂಪಾಯಿ ಮೌಲ್ಯದ ಅಲ್ಯೂಮಿನಿಯಂ ಕೇಬಲ್ ಅನ್ನು ಖದೀಮರು ಎಗರಿಸಿದ್ರು. ಈ ಸಂಬಂಧ ಪ್ರಾಜೆಕ್ಟ್ ಮ್ಯಾನೇಜರ್ ಗಂಗಾಧರ್ ಬಟ್ಲಹಳ್ಳಿ ಠಾಣೆಯಲ್ಲಿ ದೂರು ನೀಡಿದರು. ಬಳಿಕ ಖತರ್ನಾಕ್ಗಳ ಬೆನ್ನತ್ತಿ ತಮಿಳುನಾಡಿಗೆ ಹೋಗಿದ್ದ ಪೊಲೀಸರು ಮೂವರು ಅಂತಾರಾಜ್ಯ ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಮೂವರ ಬಂಧನಕ್ಕಾಗಿ ತೀವ್ರ ಶೋಧವನ್ನು ಮುಂದುವರೆದಿದ್ದು, ಬಂಧಿತರಿಂದ 3,70,000 ರೂಪಾಯಿ ನಗದು ಸೇರಿದಂತೆ ಬೊಲೆರೋ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ.